ಮೇಡಮ್ ಈಗ ದುಬೈಯಲ್ಲಿದ್ದೆ, ಅಲ್ಲಿ ಯಾವ ರೀತಿ ಇತ್ತು ಪರಿಸ್ಥಿತಿ? ನಿಮ್ಗೆ ಏನೆಲ್ಲ ಸಮಸ್ಯೆ? ಜಾಸ್ತಿ ಸಮಸ್ಯೆ ಏನೂ ಮಾಡಿಲ್ಲ. ದ ಗವರ್ಮೆಂಟ್ ಡಿಡ್ ಎ ಗುಡ್ ಜಾಬ್. ಸ್ವಲ್ಪ ಮಿಸೈಲ್ಸ್ ಮಾತ್ರ ಇಂಟರ್ಸೆಪ್ಟ್ ಆಗ್ತಿತ್ತು. ಬಟ್ ಯಾ ದೇ ಡಿಡ್ ಎ ಗುಡ್ ಜಾಬ್. ಏನೂ ತೊಂದರೆ ಆಗಲಿಲ್ಲ ಜಾಸ್ತಿ. ವಾಪಸ್ ಬರೋಕ್ಕೆ ಸ್ವಲ್ಪ ಫ್ಲೈಟ್ಸ್ ಕ್ಯಾನ್ಸಲ್ ಆಯಿತು ಅಷ್ಟೇ. ನೀವು ಏನು ಉದ್ದೇಶಕ್ಕೆ ಹೋಗಿದ್ದೀರಿ? ಅಲ್ಲಿ ಓದೋದಕ್ಕೆ ಹೋಗಿದ್ದಿದ್ದು. ಎಷ್ಟು ವರ್ಷದಿಂದ? 1 ವರ್ಷ ಆಯಿತು, 1.5 ಇಯರ್. ಎಷ್ಟು ಡಿಲೇ ಆಯಿತು? ಅಂದರೆ ನಾನು ಬುಕ್ ಮಾಡಿದ್ದು ಈ ಫ್ಲೈಟ್ ನನಗೆ ಕ್ಯಾನ್ಸಲ್ ಆಗಿಲ್ಲ. ಆದರೆ ನನ್ನ ಫ್ರೆಂಡ್ಸ್ ಎಲ್ಲ ಬುಕ್ ಮಾಡಿದ್ದು ಒಂದು 2-3 ಟೈಮ್ಸ್ ಕ್ಯಾನ್ಸಲ್ ಆಗಿ ಅವ್ರು ಇವಾಗ ವಾಪಸ್ ಬರ್ತಿದ್ದಾರೆ ಎಲ್ಲ. ಈಗ ಅಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ ಮೇಡಮ್ ಯುದ್ಧದಲ್ಲಿ? ಇಟ್ಸ್ ಬೆಟರ್ ನಾವು. ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ, ಬಟ್ ನಮಗೆ ಇವಾಗ ರಜಾ ಕೊಟ್ಟಿದ್ದಾರೆ ಅಂತ ನಾವು ವಾಪಸ್ ಬಂದ್ವಿ. ಬಟ್ ಪರವಾಗಿಲ್ಲ, ಸಿಚುವೇಶನ್ ಏನು ಇಟ್ಸ್ ನಾಟ್ ಬ್ಯಾಡ್. ಹಾಂ ಬರ್ತಾರೆ. ಅಂದರೆ ನಾವು ಹಾಸ್ಟೆಲ್ನಲ್ಲಿ ಉಳ್ಕೊಂಡಿರೋರು ಒಂದು 200-300 ಪೀಪಲ್ ವಾಪಸ್ ಬರ್ತಾರೆ. ಅಲ್ಲಿ ಸ್ವಲ್ಪ ಕಮ್ಮಿ ಜನ. ಅಲ್ಲಿನ ಸರ್ಕಾರ ನಿಮ್ಗೆ ಯಾವ ರೀತಿ ಎಚ್ಚರಿಕೆ ಕೊಡ್ತಾ ಇದೆ? ಅಲ್ಲಿ ಟೆಸ್ಟ್ ಅಲರ್ಟ್ಸ್, ಅಂದರೆ ಇದು ಮೆಸೇಜ್ ಬರೋಕ್ಕಿಂತ ಮುಂಚೆ ಅಲರ್ಟ್ಸ್ ಕೊಡೋದು ಮತ್ತು ಶೆಲ್ಟರ್ ತೊಗೊಳೋದಕ್ಕೆ ಹೇಳ್ತಾರೆ. ದೇ ಇನ್ಫಾರ್ಮ್ ಯು ಬಿಫೋರ್ ಹ್ಯಾಂಡ್. ಮತ್ತು ಇಂಟರ್ಸೆಪ್ಷನ್ ಮಾಡ್ತಿದ್ರು, ಜಾಸ್ತಿ ಏನು ಅಫೆಕ್ಟ್ ಆಗಲಿಲ್ಲ. ನೀವೇನಾದರೂ ಅಲ್ಲಿ ಯುದ್ಧದ್ದು ಏನು ಸೌಂಡು ಅಥವಾ ನೀವಿರೋ ಕಡೆ ಎಲ್ಲ ಹಾಂ ಆಗ್ತಿತ್ತು. ಫಸ್ಟ್ 2 ಡೇಸ್ ಸ್ವಲ್ಪ ಜಾಸ್ತಿ ಆಯಿತು, ಆದರೆ ತೊಂದರೆ ಏನೂ ಆಗಿರಲಿಲ್ಲ. ಆದರೆ ಆಚೆ ಯಾರೂ ಹೋಗ್ತಿರಲಿಲ್ಲ, ಸ್ವಲ್ಪ ಜಾಸ್ತಿ ಅಷ್ಟೇ. ನಿಮ್ಮ ಹೆಸರು? ಅಕ್ಷರ. Kafi safe tha. It was safe. You know, it was not. Saturday was very scary, but afterwards it became relaxed.